ಗೈಸ್ ಇವತ್ತು ಬೆಳಗ್ಗೆನೆ ನಮ್ಮಮ್ಮ ಬೆಳಗ್ಗೆನೆ ಅಪರೂಪಕ್ಕೆ ಬ್ರೆಡ್ ರೋಸ್ಟ್ ಮಾಡ್ಕೊಟ್ಟವ್ರು. ಏನಿಗೆ ಗೊತ್ತಾ, ಡಾನ್ ಜೀವನ್ ಬಂದಿರೋದಕ್ಕೆ, ಸ್ಟೂಡೆಂಟ್ ಬಂದಿರೋದಕ್ಕೆ. ನೋಡಿ ಈ ಥರ ಎಲ್ಲ ಬಂದಾಗ ನಮ್ಮಮ್ಮ ಬ್ರೆಡ್ ರೋಸ್ಟು ಅದು ಇದು ಅಂತೆಲ್ಲ ಬರುತ್ತೆ. ಇವಾಗ ನೋಡಿ ಬ್ರೆಡ್ ರೋಸ್ಟ್ ಮಾಡ್ಕೊಡ್ತಾರೆ. ಅಪ್ಪ ಇದ್ದಾಗ ಬಿಸಿ ಬಿಸಿ ಪುಳಿಯೋಗರೆ, ಚಿತ್ರಾನ್ನ, ಮುದ್ದೆ, ರೈಸ್ ಎಲ್ಲ. ನಾನೇನು ಪಾಪ ಮಾಡಿದ್ದೀನಿ, ನನಗೆಲ್ಲ ಮೊಸರನ್ನದಲ್ಲೇ ಜೈ ಅನ್ಸ್ತಾರೆ ನಮ್ಮಮ್ಮ. ಮೊಸರನ್ನ ಇವತ್ತು ನೋಡಿ ಅಪರೂಪಕ್ಕೆ ಬ್ರೆಡ್ ರೋಸ್ಟ್. ನಾನು ಯಾವತ್ತು ಹೇಳ್ಕೊಳ್ಳಪ್ಪ ನನ್ನ ಮನೇಲಿ ಬಿಡ. ಬೆಳಗಿನ ಶುಭೋದಯ ಗೈಸ್, ಬೆಳಗಿನ ಶುಭೋದಯ. ಟೈಮ್ ಈಸ್ 9 o'clock. ಇವಾಗ ಬ್ರೆಡ್ ರೋಸ್ಟ್ ತಿಂತಾರೆ. ನಿನ್ನೆ ಒಂದು ವ್ಲಾಗ್ ಮಾಡಿದ್ದೆ, ಆ ವ್ಲಾಗ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಆ ಕಡೆ ಚಾರ್ಜ್ ಹಾಕಿದ್ದೀನಿ ಇನ್ನೊಂದು ಮೊಬೈಲು, ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ಗುಡ್ ಮಾರ್ನಿಂಗ್. ನಿಮ್ಮ ಮಗಳು ಸ್ಟಾರ್ ಸುವರ್ಣ ಸೀರಿಯಲ್ ಸೆಲೆಕ್ಟ್ ಆಗಿದ್ದಾಳೆ. ಹ್ಞೂ ಅಕ್ಕ, ನಂಬದೇಲ್ಲ ಅಂತಿರಲ್ಲ. ಏಪ್ರಿಲ್ ಮುಗ್ದು ಯಾವಾಗಾಯ್ತು? ಇಲ್ಲ ಅಕ್ಕ ಸೀರಿಯಸ್, ಸ್ಟಾರ್ ಸುವರ್ಣ ಐ ಮೇಕಪ್ ಮ್ಯಾನ್ ಆಗಿ, ಲೈಟ್ ಮ್ಯಾನ್ ಆಗಿ, ಹಿಂದೆಗಡೆ ಛತ್ರಿ ಇಟ್ಕೋಬೇಕಂತ ಒಬ್ಬ ಹೀರೋಯಿನಿಗೆ ಛತ್ರಿ ಬೇಕು, ಛತ್ರಿ ಹಿಡಿಯೋನ್ಬೇಕಂತೆ. ಒಂಚೂರು ಛತ್ರಿ ಹಿಡಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಏನಂದ್ರೆ, ಇವಾಗ ನಮ್ಮ ಛೋಟ ಮರಿ ಅಮ್ಮ ಇಬ್ರು ಸ್ಟಾರ್ ಸುವರ್ಣ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗಿದ ಕತೆ, ಫುಲ್ ಕುಂದಾಡ್ಬಿಡ್ತಾರೆ. ಆದ್ರೆ ಎಂತ ಅಂದ್ರೆ ಇಲ್ಲ, ಅವನೆಲ್ಲ ಇದು ಏನದು ನಮ್ಗೆಲ್ಲ ನೀವು ಹಿಂಗೆ ಹೇಳ್ರಿ, ಅಲ್ಲಿ ಹೋದ್ಮೇಲೆ ನನ್ನ ಫೇಸ್ ನೋಡ್ಬಿಟ್ಟು ಅವ್ರು ಸೆಲೆಕ್ಟ್ ಮಾಡ್ಬಿಡ್ತಾರೆ. ಫೇಸ್ ನೋಡಿದ ತಕ್ಷಣ ಗೇಟಿಂದ ಆಚೆ ಒಂದೇ ಸಲ. ಗೈಸ್ ಇವಾಗ ಒಂದು ಅವಕಾಶ ಸಿಕ್ಕಿದೆ. ಹೆಂಗಂದ್ರೆ ಯಾವ ಥರ ಅಂದರೆ, ಸೊ ಸ್ಟಾರ್ ಸುವರ್ಣದಲ್ಲಿ ತ್ರಿವೇಣಿ ಸಂಗಮ ಅಂತ ಬರ್ತೈತೆ ಒಂದು, ಅಂದರೆ 3 ಸೀರಿಯಲ್ ಸೇರಿ ಮೂರು ಸೀರಿಯಲ್ ಸೇರಿ ಒಂದು ಸಂಗಮ ಮಾಡ್ತಾರೆ, ತ್ರಿವೇಣಿ ಸಂಗಮ ಅಂತ. ಸೊ ಅದಕ್ಕೆ ನಾವು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಏನೇನಿದೆ ನೋಡಿಕೊಂಡು ಶೂಟ್ ಮಾಡಿಕೊಂಡು ವಾಪಸ್ಸು ಬರಬೇಕು. ಅದಕ್ಕೆ ನಾನು, ಅಮ್ಮ, ಛೋಟ ಮರಿ, ಚಿರು 4 ಜನ ಹೋಗ್ತಾ ಇದ್ದೀವಿ ಗೈಸ್. ಅಮ್ಮ ನೀನು ಸ್ಟಾರ್ ಸುವರ್ಣ ಸೀರಿಯಲ್ಗೆ ಸೆಲೆಕ್ಟ್ ಆಗಿದೆ ಕಣಮ್ಮ. ನೀವು ಸೆಲೆಕ್ಟ್ ಆಗಿದ್ದೀರಮ್ಮ, ಖುಷಿ ಇಲ್ಲಮ್ಮ? ಏನಾದ್ರು ಒಂದು ಪಾರ್ಟಿ ಗಿಟಿ ಕೊಡ್ಸಮ್ಮ. ಸರಿ ಇದೆ ಖುಷಿಗೆ 2,000 ರೂಪಾಯಿ ಸಾಲ ಕೊಡಮ್ಮ. ಕೊಡ್ರಿ. ನೋಡು ಅವಳು ಸೆಲೆಕ್ಟ್ ಆಗಿದ್ದಾಳೆ, ನೀನು ಸೆಲೆಕ್ಟ್ ಆಗಿದ್ರಿ, ಇಬ್ರು ಆಗಿದ್ದೀರಾ. ಅಮ್ಮ 2,000 ರೂಪಾಯಿ ಸಾಲ ಕೊಡೋ, ಸೆಲೆಕ್ಟ್ ಆಗಿದ್ದಿಲ್ಲ. ಇದು ನೀನೇ ಹಿಡ್ಕೊ, ನಂಗೆ ಬೇಡ. ಗೈಸ್ ನನ್ನ ಮಗ ಯಾಕೋ ಬರ್ತಾ ಕೆಟ್ಟ ಗುಣ ಕಳೀತವನೆ. ಬ್ಯಾಕ್ನೆಲ್ಲ ಗಿಂಡದ್ ಕಲ್ತವನೆ. ಈ ಡವ್ ನೋಡು ಏಟಾಯ್ತಾ? ಗಿಂಡದ್ ಕಲ್ತಿದ್ಯಾ? ಬರ್ತಾನೆ ಬ್ಯಾಕ್ ಇನ್ಬಿಟ್ಟು ಹೋಯ್ತಾನೆ. ಹಾ ನಮ್ಮ ಬಾಸ್ ಹೆಂಗ್ ಮಾಡ್ತಾರೆ ಬಿಡ್ರಿ. ಬಸ್ ನೋತಾಯ್ತಾ? ಬೆಳಗ್ಗೆ ತಿಂಡಿ ನಮ್ಮಮ್ಮ ತಿಂಡಿ ತುತ್ತು ಗೈಸ್. ಬೆಳಗ್ಗೆ ತಿಂಡಿ ನಮ್ಮಮ್ಮ ಪಲಾವ್ ಮಾಡಿದ್ದಾರೆ, ಪಲಾವ್ ತಿಂತಾ ಇದ್ದೀನಿ ಗೈಸ್. ಫ್ಯಾನ್ ಹಾಕೊಂಡಿದ್ದೀನಿ, ಶೆಕೆ ಹೆವಿ ಶೆಕೆ, ಇವನಿಗೂ ಶೆಕೆ ಆಗ್ತೈತೆ. ಈ ಶೆಕೆಲಿ ಇವು ಲಂಗದವಣಿ ಹಾಕೊಂಬಂದಳ, ಅದು ಹೆಂಗಿರ್ತೋ ನನಗಂತೂ ಗೊತ್ತಿಲ್ಲ. ಆಲ್ ದ ಬೆಸ್ಟ್. ನೋಡು ಎಂತ ತಪ್ಪು, ದೊಡ್ಡ ತಪ್ಪು ಮಾಡ್ತಾ ನೋಡು. ಹಾ ಹೌದೌದು ಹಿಂಗೆ ಎಲ್ಲ ಮಾಡೋದು ಹಿಂಗೆ ಗೈಸ್. ಫೈನಲಿ ಹೊರಡ್ತಾ ಇದೀವಿ ಲಾಕ್ ಮಾಡ್ಕೊಂಡು ಮನೇನ. ಆಮೇಲೆ ಹೋಗ್ತಾ ದಾರಿಲಿ ನಮ್ಮ ಸೃಜನ್ ಮತ್ತೆ ಜೀವನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೇಕು. ಬಾಸ್ ಇದು ಏನು ಸ್ಕೂಲ್ ರಜಾ ಹಾಕೊಂಡ್ರೆ ಇವತ್ತು ನೀವು ಇಬ್ರು? ಕಾಲೇಜ್ ಸ್ಕೂಲು ನಿನಗ ಏನು ಸಮ್ಮರ್ ಹಾಲಿಡೇಸ್ ರಜಾನ ನಿನಗೆ? ಅದಕ್ಕೆ ನಾ ಹಿಸ್ಟ್ರಿ ಆಗಿರೋದು. ಓಕೆ ದುಡ್ಡು ಮಾಡಬೇಕು. ಹೆಂಗಂದ್ರೆ ಈ ಗ್ಯಾಸ್ನೆಲ್ಲ ಪರ್ಚೇಸ್ ಮಾಡಿಬಿಡಿ, ದುಡ್ಡು ಮಾಡಿಬಿಡ್ತೀರಾ ಗೈಸ್. ನಮ್ಮ ಸೆಲೋರೆ ಕಾರಲ್ಲಿ ಹೋಗ್ತಾ ಇರೋದು, ಬನ್ನಿ ಹೋಗುವ ಗೈಸ್. ಜೀವನ್ನ ನಮ್ಮ ಬಾಸ್ ಸೃಜನ್ನ ಡ್ರಾಪ್ ಮಾಡೈತಿ ಗೈಸ್. ಈಗ ಅವರು ಹೊರಡ್ತಾರ ಮನೆಗೆ. ಇದಾರೆ ಇವರು. ಬಾಯ್ ಹುಷಾರು ಬಾಸ್. ಗೈಸ್ ನಾನೇನೋ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಹೋಗ್ತಾ ದಾರಿಲಿ. ಸದ್ಯಕ್ಕೆ ನಾನು ಹೋಗೋ ಟೈಮಲ್ಲೇ ಅವರು ಕಾಲ್ ಮಾಡಿಬಿಟ್ಟು, ಬ್ರೋ ನಿಮ್ದು ಆರ್ಡ್ರ್ ಬಂದೈತೆ ಬ್ರೋ, ಇಸ್ಕೊಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅವನು ಹೋಗ್ತಾನೆ.
ಅದು ಏನ್ ಗೊತ್ತಾ, ಟೀ ಶರ್ಟ್ ಅದು. ಅದೇನ್ ಗೊತ್ತಾ, ಒಳ್ಳೆ ಒಳ್ಳೆ ಟೀ ಶರ್ಟ್ ಅದು. ಗೈಸ್ ಇಲ್ಲಿ ನೋಡಿ ನಮ್ಮಮ್ಮ ಏನ್ ಮುದ್ದಾಗಿ ಕಾಣ್ತಾರಪ್ಪ ಈ ಸ್ಯಾರಿಲಿ. ನಮ್ಮ ಆರ್ಡ್ರು ಬಂದಿತ್ತು, ನಮ್ಮ ಆರ್ಡ್ರು ಬಂದಿತ್ತು, ನಮ್ಮ ಆರ್ಡ್ರು ಬಂದಿತ್ತು, ನಮ್ಮ ಆರ್ಡ್ರು ಬಂದಿತ್ತು. ಅಲ್ಲ ಇವ್ ನಿನ್ನ ಕಾಲೇಜ್ಗೆ ಏನಾದ್ರು ಹೋಗ್ಬಿಟ್ರಂತೂ ಮುಗಿಯತ್ ಕಥೆ. ಅಯ್ಯೋ ಪಕ್ಕ ಗೈಸ್, ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅಣ್ಣ ಒಂದು ಕಾಲೇಜಲ್ಲಿ 4-5 ಮೇಂಟೈನ್ ಮಾಡಿ. ಅಲ್ಲ ನೀನೇನಕ್ಕೆ ಅದನ್ನೇ ಅನ್ಕೋತಿದ್ಯಾ ಮೇಂಟೈನ್ ಅಂದ್ರೆ? ನಾನು ಬೇರೆ ಏನ್ ಹೇಳಕ್ ಬರ್ತಾ ಇದೀನಿ, ಏನೋ ಬೇರೆದ್ ಹೇಳಕ್ ಬಂದ್ರೆ ಥೂ ಅಂತ್ಯಾ. ನಾನು ಬೇರೆದ್ ಹೇಳ್ದೆ, ನಾನು ಬೇರೆದ್ ಹೇಳ್ದೆ. ಗೈಸ್ ನಮ್ಮ ಅಪ್ಪ ನೆನ್ನೆನೇ ಹೇಳಿದ್ರು ನೈಟು ಮನೆಗೆ ಬರ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊ ಅಂತ. ನಾನಿಲ್ಲ ನಾಳೆ ಹಾಕ್ಸ್ಕೊತೀನಿ ಅಂತ ಹೇಳ್ದೆ. ಅಲ್ಲಿ ಹಾಕ್ಸ್ಕೋಬೇಕಿತ್ತು, ಮತ್ತೋಗ್ಬಿಟ್ಟು ಮುಂದೆ ಬಂದೆ. ಮುಂದೆ ನೋಡ್ರೆ ಕ್ಲೋಸು. ಆಮೇಲೆ ಯೂಟರ್ನ್ ಎಲ್ಲ ತಗೊಂಡು ಇವಾಗ ಬಂದಿರೋದು. ಇವಾಗ ಒಂದು 1010 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಅಲ್ಲೇ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡ್ಬೇಕು ಗೈಸ್. ಈಗ ತುಂಬ್ತಾ ಇತ್ತು ನೋಡಿ, 1 2 4 ತುಂಬ್ತು. ವಾಕಿಂಗ್ ಬಂದ್ರು ನಾಗವಲ್ಲಿ ಜಬಲ್ ಲಿಂಬೆ ನೆಟ್ಕೋಣ. ಇನ್ನೊಂದು 5 ನಿಮಿಷ ರೀಚ್ ಆಗ್ತೀವಿ. ಬಟ್ ಇಲ್ಲಿ ಅಂದ್ರೆ ಇವಾಗ ನಾವು ಹೋಗ್ತಿರೋದಲ್ಲಿ ಹೆಂಗಂದ್ರೆ ಶೂಟಿಂಗ್ ಸ್ಪಾಟ್ ಹತ್ರ ಅಂದ್ರೆ ಸೀರಿಯಲ್ ಎಲ್ಲ ಎಲ್ಲಿ ಶೂಟ್ ಮಾಡ್ತಾರೋ ಮನೆಗಳು ಅದೆಲ್ಲ ಆ ಸ್ಪಾಟಿಗೆ ಹೋಗ್ತಿರೋದು. ಈಗ ಅನಿಸ್ತಾ ಇದೆ ಅಂದ್ರೆ ತುಂಬಾ ಒಳಗಡೆ ಅವರೇ ಒಂದು ಮನೆನ ಕಟ್ಕೊಂಡಿರ್ಬೇಕು. ಅವರೇ ಎಲ್ಲ ಪ್ರೊಡಕ್ಷನ್ ಟೀಮ್ ಎಲ್ಲ ಪ್ರೊಡ್ಯೂಸರ್ ಅದು ಇದು ಕೊಟ್ಟು ಅವರೇ ಒಂದು ಸ್ವಂತವಾಗಿ ಮನೆ ಮಾಡಿರ್ಬೇಕನೋ. ಅದಕ್ಕೆ ತುಂಬಾ ಒಳಗಡೆ ಬಿಲ್ಡ್ ಮಾಡ್ಕೊಂಡವ್ರೆ. ಯಾಕಂದ್ರೆ ತುಂಬಾ ಒಳಗಡೆ ಹೋದ್ರೆ ಕಮ್ಮಿ ರೇಟಲ್ಲಿ ಎಲ್ಲ ಸಿಗ್ತಾವಲ್ಲ, ಅದಕ್ಕೋಸ್ಕರ ಹಂಗೆ ಮಾಡಿರ್ಬೋದು ನನ್ನ ಪ್ರಕಾರ. ಇವಾಗ ನಾವು ಹೋಗ್ತಾನೆ ಇದೀವಿ. ಇನ್ನೊಂದು ಸ್ವಲ್ಪ ಒಂದೇ 1 ನಿಮಿಷ, ಇನ್ನೊಂದು ಸ್ವಲ್ಪ ಮೀಟರ್ ಅಷ್ಟೇ, ಜಸ್ಟ್ ಸಮ್ ಮೀಟರ್. ಈ ಲೊಕೇಶನ್ಗೆ ರೀಚ್ ಆದ್ವಿ. ಇವಾಗ ಅಸಲಿ ಅಂದ್ರೆ ಇಷ್ಟು ದಿನ ನಮ್ಮಮ್ಮ ಎಲ್ಲರೂ ಕೂಡ ಸೀರಿಯಲಲ್ಲಿ TV ನೋಡ್ತಾ ಇದ್ರು. ಇವಾಗ ನಾವು ಗೊತ್ತಿಲ್ಲ ಇದು ಶೆಡ್ಡಲ್ಲೇ ಇದು ಮಾಡೋದಂತೆ. ಬನ್ನಿ ನೋಡುವ ಹೆಂಗಿರುತ್ತೆ ಏನು ಎತ್ತ ಅಂದ್ಬಿಟ್ಟು. ಎಕ್ಸಾಕ್ಟ್ ಇಲ್ಲ ಆ ಕಡೆಯಿಂದವನ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಗೈಸ್. ಯಾಕಂದರೆ ಫಸ್ಟ್ ಟೈಮು ಸೆಟ್ಟಲ್ಲೆಲ್ಲ ಹೆಂಗೆ ಮಾಡ್ತಾರಂತ ನೋಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ನಮ್ಮ ಚೋಟ ಅಲ್ಲೇ ಟೊಯಿಂಟ್ ಟಪಕ್ ಗೈಸ್. ಫಸ್ಟು ಟೈಮು ಸೆಟ್ ಒಳಗೆ ಎಂಟ್ರಿ ಕೊಡ್ತಿರೋದು, ಅದು ಸೀರಿಯಲ್ ಸೆಟ್ ಒಳಗೆ. ಮ್ಯಾಮ್ ಇಷ್ಟು ದಿನ ಯಾವಾಗ್ತಾನೆ ನನ್ನ ಮಗು ಗೈಸ್. ಇಷ್ಟು ದಿನ ನೋಡಿ ನಮ್ಮ ಅಮ್ಮನ ತೋರಿಸ್ತಾ ಇದ್ದೀನಿ, ಇವತ್ತು ಫಸ್ಟ್ ಟೈಮ್. ಓ ಮೈ ಗಾಡ್, ಟಾರ್ಚ್ ಆನ್ ಮಾಡ್ಬೇಕು ಅನ್ಸುತ್ತೆ. ಸೆಟ್ಟು ಸೀನ್ ನಡೀತಿದೆ ಗೈಸ್. ಅಲ್ಲಿ ನೋಡಿ ಗೈಸ್, ಶೂಟಿಂಗ್ ಹೆಂಗೆ ನಡೀತಿದೆ ಅಂದ್ಬಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೆಂಗೆ ಎಷ್ಟು ಖುಷಿ ಆಗ್ತಿದೆ. ಏನ್ರಿ ಮಾಮ್ ನೋಡ್ತಾ ಇದ್ದೀರಾ ಶೂಟಿಂಗ್ ಸೆಟ್ಟೆಲ್ಲ ಹೊಗೆಗೆಲ್ಲ ಹಾಕ್ಸ್ಬಿಟ್ಟವ್ರೆ. ತಗೋ ಹಿಡ್ಕೊ. ಒಬ್ರು ಹೀರೋ ಒಂದು ಆಕ್ಷನ್ ಇದ್ದಾರೆ. ಓಕೆ, ಬಂದು ಶಾರದೆ ಸೀರಿಯಲ್. ಓಕೆ, ಇನ್ನೊಬ್ರು ಗೌರಿಶಂಕರ್ ಅಲ್ಲಿ ರೆಡಿ ಆಗ್ತಿದ್ದಾರೆ. ಇನ್ನೊಬ್ರು ಸೀರಿಯಲ್ ಬರ್ತಾರೆ. ಓಕೆ ಸೂಪರ್. ಪ್ರೊಡ್ಯೂಸರ್ ಹಾಯ್ ಬ್ರೋ. ಹಾಯ್. ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಿರುತ್ತಾ? ವಾ, 4-5 ಗಂಟೆವರೆಗೂ ಫೈಟ್ ಸೀಕ್ವೆನ್ಸ್ ಇದೆ. ಹಂಗೆ ಯಾಕಂದ್ರೆ ಅಷ್ಟು ಬೇಗ ಎಲ್ಲ ಓಕೆ ಆಗಲ್ಲ, ಸ್ವಲ್ಪ ಟೈಮ್ ತಗೋತಾರೆ. ಓಕೆ, ಚೇಂಜ್ ಮಾಡಬೇಕು, ಹಂಗೆ ಇದೆಲ್ಲ ಬೇಕಾಗಿರೋದ್ರಿಂದ ಇಲ್ಲಿವರೆಗೂ ಹೋಗುತ್ತೆ. ಮೊದಲೇ ಇಷ್ಟೊಂದು ಸೆಕೆ ಐತೆ, ಶೆಡ್ ಬೇರೆ ಹಾಕ್ಬಿಟ್ಟಿದ್ರೆ ಹೆವಿ ಸೆಕೆ ಆಗಲ್ವಾ? ಸೆಕೆ ಆಗಲ್ಲ, ಫ್ಯಾನ್ ಇದ್ರೂ ಏನೋ ಆಗ್ತಾನೆ ಇಲ್ಲ, ಹಂಗೆ. ಇವ್ ನಮ್ಮ ಚೋಟ ಮರಿ, ನಮ್ಮ ತಂಗಿ. ಹಾಯ್. ಅವ್ರ ಅಮ್ಮ, ಅವನು ತಮ್ಮ. ನೋಡಿ, ಅವರ ಅವಕಾಶ ಇದ್ರೆ ಕೊಟ್ಬಿಡಿ ಇವಳಿಗೂ. ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇರ್ರಿ ನೋಡೋಣ ಹೆಂಗಿದೆ ಅಂದ್ಬಿಟ್ಟು ಗೈಸ್. ನೋಡ್ತಾ ಇರೋಣ ಗೈಸ್. ಫುಲ್ಲು ಇವತ್ತು ಒಂದು ಸ್ವಲ್ಪ ಹೊತ್ತೆಲ್ಲ ಇಡೀ ಶೂಟ್ ಎಲ್ಲ ಹೆಂಗೆ ಮಾಡ್ತಾರೆ, ಇವರೇ ಡೈರೆಕ್ಟರು, ಇವರೇ ಪ್ರೊಡ್ಯೂಸರು. ನೋಡೋಣ ಹೆಂಗೆ ನಡೀತದೆ, ಹೆಂಗೆಲ್ಲ ಆಕ್ಷನ್ ಕೊಡ್ತಾರೆ, ಹೆಂಗೆಲ್ಲ ರೇಗ್ತಾರೆ ಬೇರೆಯವ್ರ ಮೇಲೆ, ಇವತ್ತು ಗೊತ್ತಾಗುತ್ತೆ. ಆಕ್ಚುಲಿ ಇವತ್ತು ಫೈಟ್ ಮಾಸ್ಟರ್ ಇರೋದ್ರಿಂದ ಸ್ವಲ್ಪ ಇನಿಷಿಯೇಟ್ ಅವ್ರು ತಗೋತಾರೆ. ಓಕೆ.
ಮೇಜರ್ ಆಗಿ ಮಾಸ್ಟರ್ ನೋಡ್ತಾರೆ. ಹಾ, ಹಾ. ಸೀಕ್ವೆನ್ಸ್ ಮಾಮೂಲಿ ಡೈಲಾಗ್ ಸೀಕ್ವೆನ್ಸ್ ಇದ್ದಾಗ ಅದು ನಾವು ನೋಡ್ತೀವಿ. ಓಕೆ ಓಕೆ ಸೂಪರ್. ಹಾಯ್ ಸರ್. ಹಾಯ್. ಇವರು ಇನ್ಫ್ಲೂಯೆನ್ಸರ್ ಚಾನಲ್ ನೋಡ್ತೀನಿ ಸರ್ ಹೆಂಗ್ ಮಾಡ್ತೀರಾ ನೀವೆಲ್ಲ ಅಂದ್ಬಿಟ್ಟು. ಖಂಡಿತ ಮಾಸ್ಕ್ ಹಾಕಿರ್ತಾವೆ ಧೂಳಿಗೆ ಡಸ್ಟಿಗೆ. ಧೂಳು ಮತ್ತೆ ಇದು ಸ್ಮೋಕ್ ಇದೆಯಲ್ಲ, ಓಕೆ ತುಂಬಾನೇ ಇದಾಗುತ್ತೆ, ಕಣ್ಣು ಉರಿ ಬರುತ್ತೆ. ಓಕೆ ಓಕೆ. ಅವಾಗ ಮಾಸ್ಕ್ ಹಾಕೊಂಡ್ಬಿಡ್ತೀವಿ, ಇಲ್ಲಾಂದ್ರೆ ನಮಗೆ ಕಿರ್ಚಕ್ ಆಗಲ್ಲ. ಹಂಗಾರೆ ನಾವು ಹಾಕ್ಬೇಕು ಗೈಸ್, ಮಾಸ್ಕ್ ನಾವು ಹಾಕೋಬೇಕಾದ್ರೆ. ಇಷ್ಟ ದಿನ ಗೈಸ್ ನಮ್ಮಮ್ಮ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ರು, ಇವಾಗ ಲೈವ್ ಅಲ್ಲಿ ನೋಡ್ತವ್ರೆ. ಮಾಮ್ ಏನ್ರಿ ಬನ್ನಿ ನೋಡಿ ಅಂತೆ. ಹಾಯ್ ಬ್ರೋ. ಹಾಯ್ ಹಾಯ್. ಇಷ್ಟುದ್ದ ಇದ್ದೀರಾ ಬ್ರೋ ನೀವು? ಶಿಟ್ ಮ್ಯಾನ್. ಇಲ್ಲಿ ನೋಡಿ ಇಷ್ಟುದ್ದ ಇಟ್ಟವ್ರೆ, ಕ್ರೇಜಿ. ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತೀರಾ? ಯಾ ಪೂರ್ತಿ ನಮ್ಮ ಫ್ಯಾಮಿಲಿ ಇದು, ನನ್ನ ತಂಗಿ, ನಮ್ಮಮ್ಮ ಮತ್ತೆ ನನ್ನ ತಮ್ಮ, ಫುಲ್ ಫ್ಯಾಮಿಲಿ ವ್ಲಾಗ್ಸ್ ತರ. ಈಗ ನೀವೆಲ್ಲ ಫುಲ್ ರೆಡಿ ಆಗಿದ್ದೀರಲ್ಲ, ಅಂದ್ರೆ ಇವಾಗ ಧೂಳು ಗೀಳೆಲ್ಲ ಬಿದ್ದು ಮತ್ತೆ ವಾಪಸ್ ಟಚ್ ಅಪ್ ಆಗಿ ಕೊಡ್ತಾ ಇರ್ತಾರೆ. ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಶಾರ್ಟ್ ಹೋಗ್ತೀವಿ. ನೆಕ್ಸ್ಟ್ ಬೇರೆ ಸೀನ್ಸ್ ಇರುತ್ತೆ, ಓಕೆ. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ಮತ್ತೆ ಬರುತ್ತೆ. ಬರ್ರೋ ನಿಂತ್ಕೊಳ್ರು, ಬರ್ರೋ, ಹೆದರ್ಕೋಬೇಡಿ. ನಮ್ಮಮ್ಮ ಇಷ್ಟು ದಿನ ಏನು ಟಿವಿಲಿ ನೋಡ್ತಾ ಇದ್ರು, ಇವಾಗ ಲೈವ್ ಅಲ್ಲಿ ನೋಡ್ತಾರೆ ಆಫ್ಟರ್ ಸೋ ಮೆನಿ ಇಯರ್ಸ್. ಹೇಳ್ಕೊತಾ ಇದ್ರು ಒಟ್ಟಿನಲ್ಲಿ ಟಿವಿಲೆಲ್ಲ ನೋಡ್ತಿದ್ದೆ, ಯಾವಾಗ ಸೆಟ್ಟಿಗೆ ಹೋಗೋದು ನೋಡ್ಬೇಕಲ್ಲ ಒಂದ್ಸಲಿ ಹೆಂಗೆ ಅಂತ. ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್ ನಿಮಗೆ? ನಮಗೆ ಇವಾಗ ಯೂಶಲಿ ಫುಲ್ ಡೇ ಶೂಟ್ ಇರುತ್ತೆ, ಸ್ಪೆಷಲಿ ಲೀಡ್ಸ್ಗಂತೂ ಬೆಳಗ್ಗೆ ನಿಮಿಷನೂ ಗ್ಯಾಪ್ ಇರೋದಿಲ್ಲ, ಟೈಮ್ ಇರಲ್ಲ, ಶೂಟ್ ಮಾಡ್ತಾನೆ ಇರ್ತೀವಿ. ಹಂಗೆ ವೀಕ್ಲಿ ನಿಮ್ಗೆ ರಜಾ ಸಿಗುತ್ತೆ ಹೆಂಗೆ? ನಾನು 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ 2 ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀನಿ. ಸೊ ನನಗೆ ತಿಂಗಳಲ್ಲಿ 30 ದಿನದಲ್ಲಿ 29 ದಿನ ಇರುತ್ತೆ ಕೆಲಸ. ಯಾವಾಗಾದ್ರು ಗ್ಯಾಪ್ ಇದ್ರು ಅಂದ್ರೆ ಟ್ರಾವೆಲಿಂಗ್ ಫುಲ್ಲು ಟ್ರಾವೆಲಿಂಗ್ ಆ ಥರ ಇರುತ್ತೆ. ಗೈಸ್ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಇವ್ರಿಗೂ ಕಷ್ಟ ಇರುತ್ತೆ, ಅವರು ಬಿಹೈಂಡ್ ದ ಸೀನ್ ವರ್ಕರ್ಸು ಕಷ್ಟ ಇರುತ್ತೆ, ಹೆವಿ ಕಷ್ಟ ಇರುತ್ತೆ. ಕಷ್ಟ ಅನ್ನೋದು ಎಲ್ಲಿರಲ್ಲ, ಎಲ್ಲ ಕಡೆನೂ ಇರುತ್ತೆ. ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಎಲ್ಲರೂ ಮಾಡ್ತಾ ಇರಬೇಕು. ಸೊ ಎಂಡ್ ಆಫ್ ದ ಡೇ ಮುಂದೆ ಏನು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಅಂತೂ ನಾವು ಮಾಡ್ಕೊಂಡು ಹೌದು, ಅದು ಕರೆಕ್ಟ್ ಗೈಸ್. ಆದರೆ ಏನು ಗೊತ್ತಾ, ಇವಾಗ ನಾನು ಬಂದಿರೋದು ಫಸ್ಟ್ ಟೈಮ್ ಅಲ್ವಾ, ಸೊ ಇವರೆಲ್ಲ ಫಸ್ಟ್ ಟೈಮ್ ಸಿಗ್ತಾರೆ. ಅದು ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಅದೊಂದು ಒಳಗಡೆ ಒಂದು ಫೀಲ್ ಇರುತ್ತೆ, ಹೆಂಗೆ ಮಾತಾಡಬೇಕು ಅಂದ್ಬಿಟ್ಟು. ಎನಿವೇಸ್ ಆಲ್ ದ ಬೆಸ್ಟ್ ಸರ್ ನಿಮ್ಮ ಒಂದು ಸೀರಿಯಲ್ ಪ್ರಾಜೆಕ್ಟಿಗೆ. ಥ್ಯಾಂಕ್ ಯು. ಅಮ್ಮ ಇಷ್ಟು ದಿನ ಬಿಡು ಟಿವಿಲಿ ನೋಡ್ತಿದ್ದೆ, ರಿಯಲ್ ಶೂಟಿಂಗ್ ನೋಡ್ತಾ ಇದ್ಯಲ್ಲಮ್ಮ. 3 ಜನ ಹೀರೋಗಳದ್ದೇ ನೋಡ್ತಾ ಇದ್ದೀನಿ ಅಲ್ವಾ? ಮತ್ತೆ ಸೀರಿಯಲ್ ನೋಡುವಾಗ ಹೇಳ್ತೀನಿ ನಾನು, ಈ ಫೈಟಲ್ಲಿ ನಾನು ಹೋಗಿದ್ದೆ, ಅದೆಲ್ಲ ನೋಡಿದೆ, ಅದು ಯಾವ ಥರ ಹಾಕವ್ರೆ ಅದೆಲ್ಲ ನಾನು ನೋಡಿದ್ದೀನಿ ಅಂತ ಹೇಳ್ತೀನಿ. ಬಜ್ಜೆ ಏನು ಅದೃಷ್ಟ ಮಾಡಿದ್ದೆ ಬಜ್ಜೆ, ಫಸ್ಟು ಟೈಮು. ನಾನೇ ಚಿಕ್ಕ ವಯಸ್ಸಿಂದ ಸೀರಿಯಲ್ಗಳು ಅಂದರೆ ಲೈವಲ್ಲಿ ನೋಡಿರಲಿಲ್ಲ. ಇವಳು ಈ ಏಜಲ್ಲೇ ನೋಡ್ಬಿಟ್ಟವಳೆ ಗಾಯ್ಸ್, ಖುಷಿ ಆಯ್ತೈತಾ? ನೋಡು ಹೆಂಗೆ ಮಾಡ್ತಾರೆ, ಇದ್ರ ಬಿಹೈಂಡ್ ದಿ ವರ್ಕ್ ಯಾರ್ಯಾರು ಮಾಡ್ತಾರೆ, ಎಷ್ಟು ಮಾಡ್ತಾರೆ. ಹಿಂಗಲ್ಲ. ಇಲ್ಲಿ ಒಂದು ಸೀರಿಯಲ್ ಶೂಟಿಗೆ ಎಷ್ಟು ಬ್ಯಾಕ್ಗ್ರೌಂಡ್ ಜನ ವರ್ಕ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಒಂದು 8 ಜನ ಇದ್ದಾರೆ, ಇಲ್ಲೊಂದು 10 ಜನ, ಅಲ್ಲೊಂದು 15 ಜನ, ಟೋಟಲಿ ನನ್ನ ಪ್ರಕಾರ ಒಂದು 50 ಜನ ವರ್ಕ್ ಮಾಡ್ತಿರೋದು. ಟಚ್ ಅಪ್ ಮ್ಯಾನ್ ಈಗಲೇ ಮುಂದೆ ಹೆಂಗಿದ್ರು ನಾನು ಟಚ್ ಅಪ್ ಮ್ಯಾನೇ ಬಾ ನೀನು. ಗೈಸ್ ಇವಾಗ ಒಂದು ಟೇಕ್ ತೊಗೋತಾರೆ, ನೋಡಿ ಹೆಂಗೆ ಯಾವ ಥರ ತಗೋತಾರಂತ. ಗೈಸ್ ಇವತ್ತು ಇಲ್ಲಿ ಫೈಟ್ ಸೀನ್ ಅಂತ ಇರೋದು, ನಾಳೆ ಬಂದ್ಬಿಟ್ಟು ಮದುವೆ ಸೀನ್ ಅಂತೆ. ನಾವು ನಾಳೆ ಬರಬೇಕಿತ್ತು. ಇನ್ ಕೇಸ್ ನಾಳೆ ಬಂದಿದ್ದರೆ ಇನ್ನೂ ಸಖತ್ತಾಗಿರ್ತಿತ್ತು, ಇನ್ನೂ ತುಂಬ ಜನ ಸಿಗ್ತಾಯಿದ್ರು. ಬಟ್ ಎನಿವೇಸ್ ಈಗ ಎಂತ ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ. ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ಕಣ್ ತುಂಬ ಹೋಗ್ಬೇಕಾಗುತ್ತೆ. ಇವ್ರು ಹೇಳ್ತವ್ರೆ ನಾಳೆ ಬರಬೇಕಿತ್ತು, ಫುಲ್ ಫ್ಯಾಮಿಲಿ ಇರ್ತಿತ್ತು, ಹಬ್ಬ ಥರ ಇತ್ತು ಅಂತ ಹೇಳ್ತಿದ್ದಾರೆ ಬ್ರೋ. ಅವ್ರು ಹೇಳ್ತಿದ್ದಂಗೆ ನಾಳೆ ಬರಬೇಕಿತ್ತಲ್ಲ ಅಂತ ರಿಗ್ರೆಟ್ ಮಾಡ್ತಾಯಿದ್ದೀನಿ ಇವಾಗ. ಎನಿವೇಸ್ ಬಂದು ಒಳ್ಳೆ ಫೈಟ್ ಸೀನೆಲ್ಲ ನೋಡಾಗಿದೆ. ಈಗ ನೆಕ್ಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿದ್ದು ಅಥವಾ ಏನಾರು ಒಂದು ಟೇಕ್ಸ್ ಇತ್ತು ಅಂದರೆ ತೊಗೊಂಡೋಗ್ಬಿಡೋದು ಅಷ್ಟೇ. ಫೈನಲಿ ಏನ್ರಿ ಗೈಸ್, ಆದರೂ ಏನೋ ಒಂಥರ ವಿಯರ್ಡ್ ಫೀಲಿಂಗು, ಆದರೂ ಏನೋ ಒಂಥರ ಖುಷಿ ಒಳಗಡೆ, ಒಂದೊಂಥರ ಆಗುರು.
ನರ್ವಸ್ ಅಂತ ಅಷ್ಟೊಂದೇನಿಲ್ಲ, ಬಟ್ ಒಂಥರ ಏನೋ ಫಸ್ಟ್ ಟೈಮ್ ಮೀಟಿಂಗು, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ಏನೋ ಒಂಥರ ಫೀಲು. ಒಂದು ಖುಷಿ ಮೂಮೆಂಟು, ಒಂಥರ ಪ್ರೌಡ್ ಮೂಮೆಂಟ್ ಅಂದ್ಕೊಳ್ಳಿ. ಏನಕ್ಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ಸ್ಟಾರ್ ಸುವರ್ಣನ ನೋಡ್ತಾ ಇರ್ತೀವಿ. ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಸ್ಟಾರ್ ಸುವರ್ಣ ಅಂದರೆ ಒಂದು ದೊಡ್ಡ ಚಾನಲು, ಸಕ್ಕ ದೊಡ್ಡ ಚಾನಲು. ಆ ಚಾನಲಿರೋ ಸೀರಿಯಲಿಗೆ ನಾವು ಕೊಲಾಬ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ಒಂಥರ ಖುಷಿನೇ ಗೈಸ್. ಐ ಥಿಂಕ್ ಸಮಥಿಂಗ್ ಐ ಹ್ಯಾವ್ ಡನ್. ಯಾಕಂದರೆ ಅವರಿಗೆ ನಮ್ಮ ಪೇಜು ಕನೆಕ್ಟ್ ಆಗೈತೆ, ಅದು ಕಾಣಿಸ್ತೈತೆ ಅಂದರೆ ಸಮಥಿಂಗ್ ವಿ ಹ್ಯಾವ್ ಡನ್. ಇನ್ನೂ ತುಂಬ ಮಾಡೋದಿದೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ ಉದಯ ಕಾಮಿಡಿಯಿಂದ ಒಂದು ಮೆಸೇಜ್ ಬಂದಿತ್ತು. ಸೊ ದಟ್ ನಾವು ನಮ್ಮ ಒಂದು ವೀಡಿಯೋಸ್ನ ಉದಯ ಕಾಮಿಡಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಸೊ ನಾನು ಯಾವ ಥರ ಏನು ಹಿಂಗೆ ಅಂತೆಲ್ಲ ಕೇಳ್ಕೊತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬ ಸಬ್ಸ್ಕ್ರೈಬರು ಮೆಸೇಜ್ ಹಾಕಿದ್ರು. ಏನಂದರು, ಉದಯ ಕಾಮಿಡಿಲಿ ನಿಮ್ಮದು ರೀಲ್ಸ್ ನೋಡಿದೆ ಬ್ರೋ ಅಂತ ಹೇಳಿದ್ರು. ಖುಷಿ ಆಗ್ಬಿಟ್ಟೆ, ನಾನು ಸಖತ್ ಖುಷಿ ಆಗ್ಬಿಟ್ಟೆ. ಎನಿವೇಸ್ ಒಳ್ಳೇದಾಯಿತು. ನಮ್ಮ ಅಮ್ಮನ ಕೇಳೋಣ. ಆಗ್ಲಿಂದ ಇಲ್ಲಿವರೆಗೂ ಸ್ಟಾರ್ ಸುವರ್ಣ ಒಂದು ದೊಡ್ಡ ಚಾನಲ್ಲು, ನೋಡ್ತಾ ಇರ್ತಿದ್ರಿ ಅವಾಗೆಲ್ಲ ನೋಡ್ತಾ ಇರಿ ತುಂಬಾ. ಅವರು ಕೂಡ ಕಾದಂಬರಿ ಸೀರಿಯಲ್, ಆಮೇಲೆ ಲಕ್ಷ್ಮೀ ಬರಾಮದಲ್ಲೂ ಇದ್ರು ಅನ್ಸುತ್ತೆ ಅವರು. ಹೌದೌದು, ಲಕ್ಷ್ಮೀ ಬರಮ್ಮ ಮತ್ತೆ ಕಾದಂಬರಿ ಸೀರಿಯಲ್ ಹೀರೋ. ಅವಾಗ ಸಣ್ಣ ಪಾಪು ಅಂತ ಕಾಲದ ಹೀರೋ ನೋಡ್ರಿ. ನಾವು ಓಡ್ ಬರುವ ಕಾದಂಬರಿ ನೋಡಕ್ಕೆ. ಹಂಗಾಗಿ ನಾವು ಇವತ್ತು ಇವ್ರನ್ನೆಲ್ಲ ನೋಡಿದ್ ತುಂಬಾ ಖುಷಿ ಆಯ್ತು. ಹಿಂಗೆ ಗೈಸ್, ನನ್ನ ಮಗ ನಾಳೆ ಬಂದ್ರೆ ಇನ್ನೂ ಚೆನ್ನಾಗಿತ್ತು. ನಾಳೆ ಬರ್ಬೇಕಿತ್ತು ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ಬಟ್ ಗೊತ್ತಿರ್ಲಿಲ್ಲ. ಇರಲಿ, ಏನು ತೊಂದರೆ ಇಲ್ಲ. ಬಟ್ ಎನಿವೇಸ್ ಹೋಗುವ. ಖುಷಿ ಆಗ್ತಿದೆ, ಒಟ್ಟಿನಲ್ಲಿ ಹೆವಿ ಖುಷಿ ಆಗ್ತಿದೆ. ಬಟ್ ಸಮಥಿಂಗ್ ಏನೋ ಫೀಲಿಂಗು, ಖುಷಿ ಫೀಲಿಂಗ್. ಈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ವಾಪಸ್ಸು. ಹಿಂದಿರುಗಿ ನಮ್ಮ ಮನೆಗೆ ಹೋಗುತ್ತಾ ಇದ್ದೀವಿ. ಒಬ್ಬೊಬ್ರನ್ನೇ ಕೇಳೋಣ ಏನು ಅನಿಸ್ತು ಅಂದ್ಬಿಟ್ಟು. ಏನು ಅನ್ಸ್ತು ಸ್ಟಾರ್? ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಆಮೇಲೆ ನೀನು ಎಲ್ಲರೂ ಅದು ಹೇಳೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಆದರೂ ಯಾವಾಗಮ್ಮ ನಾವು ಯಾವ್ದಮ್ಮ ನಾನು ಶೂಟಿಂಗ್ ನೋಡ್ಬೇಕು ಅಂತಾನೆ ಇದ್ದೆ. ಯಾವ ಶೂಟಿಂಗು ಕರ್ಕೊಂಡೋಗಿ ತೋರ್ಸೇ ಇಲ್ಲ ನೀನು. ಹಂಗಾಗಿ ನಮ್ಮಮ್ಮ ಆಸೆ ಇತ್ತು ಸೀರಿಯಲ್ಸ್. ನಮ್ಮಮ್ಮ ಆಲ್ಮೋಸ್ಟ್ ಜಾಸ್ತಿ ಸೀರಿಯಲ್ ನೋಡ್ತಾರೆ, ನಮ್ಮ ಅಪ್ಪನೂ ಸೀರಿಯಲ್ ನೋಡ್ತಾರೆ. ಅವ್ರಿಗೆ ಹೆಂಗ್ ಶೂಟ್ ಮಾಡ್ಬೋದು, ಹೆಂಗ್ ಮಾಡ್ತಾರೆ ಇವರು ಅನ್ನೋದು ನೋಡ್ಬೇಕಂತ ಇತ್ತು. ಬಟ್ ಅವ್ರಿಗೆ ಇವಾಗ ಗೊತ್ತಾಯ್ತು. ಇನ್ನೊಂದು ನಮ್ಮ ಚೋಟಮ್ಮನಿಗೆ ಬೈತಾ ಕೂತಿದೆ. ತುಂಬಾ ಆಸೆ ಏನಪ್ಪ, ಕಂಠೀರವ ಸ್ಟುಡಿಯೋಗೆ ಹೋಗಿ ಆ ಶೂಟ್ ಮಾಡೋದು ನೋಡ್ಬೇಕಂತ ನನ್ ತುಂಬಾ ಆಸೆ. ನನ್ನ ಮಗ ಇನ್ನೂ ಕರ್ಕೋಗಿಲ್ಲ, ಅದು ಯಾವಾಗ ಕರ್ಕೊಂಡೋಯ್ತು ಕಂಠೀರವ ಸ್ಟುಡಿಯೋ. ಓಕೆ. ಆಮೇಲೆ ಗೈಸ್, ನಮ್ಮ ಚೋಟಮ್ಮರಿಗೆ ಬೈತಿದ್ದೆ. ಏನಕ್ಕಂದ್ರೆ ಮನೆ ಒಳಗಡೆ ಸುಮ್ಮನೆ ಕೂಗಾಡ್ಕೊಂಡು ಏನೋ ಈಗ ಟಾಂಟ್ ಮೇಲೆ ಟಾಂಟು ಅಳ್ಕೊಂಡು ಒಳಗಡೆ ಇದ್ರೆ ಏನು ಪ್ರಯೋಜನ ಇಲ್ಲ ಗೈಸ್. ಎಲ್ಲಿ ಹೊರಗಡೆ ಹೋಗ್ತೀವೋ, ಯಾರಾದ್ರೂ ಹೊಸಬ್ರು ಸಿಗ್ತೀವೋ, ಡೈರೆಕ್ಟರ್ ಹತ್ರ ಮಾತಾಡ್ತಿರ್ತೀವ, ಹೀರೋ ಹತ್ರ ಮಾತಾಡ್ತಿರ್ತೀವ, ಅವ್ರ ಹತ್ರ ಮಾತಾಡ್ತಿರೋ ಟೈಮಲ್ಲಿ ಚೆನ್ನಾಗಿ ಮಾತಾಡ್ಬೇಕು, ಆಕ್ಟಿವ್ ಆಗಿ ಮಾತಾಡ್ಬೇಕು. ಅವ್ರು ಮಾತಾಡೋದು ನೋಡಿ, ನಮ್ಮ ಚೋಟಮ್ಮರಿ ಮಾತಾಡೋದು ನೋಡಿ, ವಾವ್ ಏನ್ ಹುಡುಗಿ ಗುರು ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಪ್ಪ ಅಂತ ಅವ್ರಿಗೆ ಶಾಕ್ ಆಗ್ಬೇಕು. ಆ ಶಾಕಿಂಗ್ ಕೇಳಿ ಡೈರೆಕ್ಟರ್ನೇ ನೆಕ್ಸ್ಟ್ ಯಾವ್ದಾದ್ರು ಒಂದು ಸೀರಿಯಲ್ ಅಲ್ಲಿ ನಮ್ಮ ಚೋಟಮ್ಮರಿ ಹಾಕೊಂಡ್ಬಿಡ್ಬೇಕು. ಆ ತರ ಮಾತಾಡ್ಬೇಕು. ಬರೀ ಒಳಗಡೆ ಗೈಸ್, ಮನೆ ಒಳಗಡೆನೆ ಎಲ್ಲ ಡೈಲಾಗು ಏನೇನಿರುತ್ತೆ ಎಲ್ಲ ಮನೆ ಒಳಗಡೆ. ಹೊರಗಡೆ ಬಂದಾಗ ಏನು ಮಾತಾಡಲ್ಲ ಅಂತ ಬೈತಾ ಇರ್ತೀನಿ. ಹೇಳ್ರಿ, ಏನ್ ಅನ್ಸ್ತು ನಿಮಗೆ? ಆಮೇಲೆ ಅಷ್ಟೇ ಬೈಸ್ಕೊಂಡು ನಿನ್ನಂತ ಅಣ್ಣನ ಬಿಡಿಗೆ ನಾನು ಪುಣ್ಯ ಮಾಡಿ ಗೊತ್ತೈತೆ. ಯಾಕಿನ್ನ ಡೈಲಾಗ್ ಕೇಳಿಲ್ಲ ಅಂತ ವೇಟ್ ಮಾಡ್ತಿದ್ದೆ. ನಾನು ಇನ್ನೊಂದು ಡಿಸೈಡ್ ಮಾಡಿದ್ದೀನಿ. ಏನಂದ್ರೆ 1 ತಿಂಗಳು ಔಟ್ಸೈಡ್ ಜಂಕ್ ಫುಡ್ ನ ತಿನ್ಬಾರ್ದು ಅಂದ್ಬಿಟ್ಟು. ಯಾಕಂದ್ರೆ ನಾನು ಝೊಮ್ಯಾಟೊ ಆರ್ಡರ್ ಲಿಸ್ಟ್ ನೋಡಿದ್ನಲ್ಲ ನೆನ್ನೆ, ಯಪ್ಪ ಶೇಕ್ ಆಗ್ಬಿಟ್ಟೆ ನಾನು. ಶೇಕ್ ಇಟ್ ಪುಷ್ಪಾವತಿ ಶೇತು. ಆಮೇಲೆ ಅನ್ಕೊಂಡೆ ಓಕೆ. ಆಮೇಲೆ ಋತು ಹೇಳ್ತಿದ್ಲು ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ಬಾರ್ದು, ನೀವು 2 ತಿಂಗಳು ಜಂಕ್ ಫುಡ್ ತಿಂದಲೇ ನೋಡಿ, ಅವಾಗ ನಿಮ್ ಮುಖ ಸ್ಕಿನ್ನು ಚೇಂಜಸ್ ಕಾಣಿಸುತ್ತೆ ಅಂತ ಹೇಳಿದ್ರು. ಸರಿ, ನೀ ತಿಂದಲೇ ಇರೋ. ಆಮೇಲೆ ಇನ್ನೊಂದು ಗೈಸ್, ಜಾಸ್ತಿ ಪೆಪ್ಸಿ ಕುಡಿಯೋದ್ರಿಂದ ಮಂಡಿ ಕಾಲ್ ನೋವೆಲ್ಲ ಇದಾಗ್ಬಿಡುತ್ತೆ, ಸೋಗೋಗ್ಬಿಡುತ್ತೆ. ರಾಣೆ ನಂಬಲ್ಲ ನೀವು. 2 ಲೀಟ್ರು ಸುಳ್ಳು ಹೇಳ್ಬೇಡ. ನಿಜ ಹೇಳಿದ್ರೆ ತಾಕತ್ತಿದ್ರೆ ದಮ್ಮಿದ್ರೆ ರಿಯಲ್ ನಿಜ ಹೇಳು. ತಾಕತ್ತಿದ್ರೆ ದಮ್ಮಿದ್ರೆ ನಿಜ ಹೇಳು ಗೈಸ್. ಆನೆಸ್ಟ್ಲಿ ಅಂದ್ರೆ ಪೆಪ್ಸಿ ನಾನು ಕುಡಿತೀನಿ ಇಲ್ಲ ಅಂತಲ್ಲ. ಬಟ್ ನಾನು 1 ಲೋಟ 1/2 ಲೋಟ ಈ ತರ ಕುಡಿಯೋದು. ಇವನಿಗೆ 2 ಲೀಟ್ರ್ ಕಣ್ಣು ಮುಂದೆ ಇಟ್ರೆ ಆ 2 ಲೀಟ್ರ್ನು ಖಾಲಿ ಮಾಡ್ಬಿಡ್ತಾನೆ ಬೇಕಾರೆ. ಅಂದ್ರೆ ನಾನು ಈ ಏನ್ ಡಿಗ್ರಿಲೇನೋ ಅಷ್ಟ ಆ ತರ ಕಲ್ತ್ಕೊಂಡಿದ್ದೆ ಅಷ್ಟೇ. ಇವನು ಈ 10th ಕಲ್ತ್ಕೊಂಡ್ಬಿಡೋಣ ಅಣ್ಣ. ಆದ್ರೆ ಏನ್ ಗೊತ್ತಾ, ಸುಳ್ಳು ಹೇಳೋದು ಕಲ್ತ್ಕೊಂಡ್ ಜಾಸ್ತಿ. ಯಾಕೋ ಇತ್ತೀಚೆಗೆ ಏನೇನೋ ಚೇಂಜಸ್ ಕಾಣ್ತೈತೆ ಅಣ್ಣನಲ್ಲಿ. ಏನೋ ನಾನು ಏನೇ ಪ್ರಶ್ನೆ ಕೇಳಿ ಹೇಳ್ತೀನಿ, ನಾನು ನಿಜ ಹೇಳ್ತೀನಿ. ಹೇಳು.
ಕೇಳು. ನಾನ್ ಕೇಳೋ ಪ್ರಶ್ನೆ ನೀನ್ ನಿಜ ಹೇಳು, ನೀನ್ ಕೇಳೋ ಪ್ರಶ್ನೆ ನಾನು ನಿಜ ಹೇಳ್ತೀನಿ. ಟ್ರೂತ್ ಅಂಡ್ ಡೇರ್ ಆಡ್ತೀವಿ ಗೈಸ್. ಬೇಡ ಈಗ ಹೇಳು. ಸೊ ಅದಕ್ಕೆ ಗೈಸ್ ಏನಂದ್ರೆ ಔಟ್ ಸೈಡ್ ಫುಡ್, ಜಂಕ್ ಫುಡ್ ತಿನ್ಬಾರ್ದು 1 ತಿಂಗಳು ಅಂತ ಅನ್ಕೊಂಡಿದೀನಿ. ಬಟ್ ಅಂದ್ರೆ ನನ್ನ ಬೆಸ್ಟ್ ಆಫ್ ಬೆಸ್ಟ್ ನಾನು ಟ್ರೈ ಮಾಡ್ತೇನೆ ಅಷ್ಟೇ. ಇವಾಗ ಇನ್ನೊಂದು ಯಾವುದೇ ಕಾರಣಕ್ಕೂ ಇವಾಗ ಹೇಳೋದನ್ನ ಮಿಸ್ ಮಾಡಬೇಡಿ, ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಏನಂದ್ರೆ ಇವಾಗ ಚಿರು ಏಜ್ ಬಂದ್ಬಿಟ್ಟು 16 ಏಜು. ಸೊ ಅವ್ನು ಇವಾಗ ಜಿಮ್ಗೆ ಹೋಗ್ಬೇಕು ಅಂತ ಇದ್ದಾನೆ. ಸೊ ನಾನು ಹೇಳ್ದೆ ಈ ಏಜಲ್ಲಿ ಜಿಮ್ಗೆ ಹೋಗ್ಬೇಕಾ ಬೇಡವಾ ಅನ್ನೋದು. ಅಂದ್ರೆ ಒಬ್ಬೊಬ್ರು ಬೇಡ ಹೈಟ್ ಬೆಳಿಬೇಕು ಅಂತ ಹೇಳ್ತಾರೆ, ಜಿಮ್ಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಇವಾಗ ಅವನಿಗೆ ಹೈಟ್ ಸಾಕು, ನಾನು ಜಿಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದಾನೆ. ಇನ್ ಕೇಸ್ ಏನಾದ್ರು ಜಿಮ್ಗೆ ಬಂದ್ರೆ ನಾನು ಪಕ್ಕ ಹೋಗ್ತೀನಿ, ನಾನು ಪಕ್ಕ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಏನಂದ್ರೆ ಈ ಜಿಮ್ಗೆ ಹೋದ್ರೆ ಹೈಟ್ ಆಗಲ್ಲ, ಅದೆಲ್ಲ ಮೂಢನಂಬಿಕೆಗಳು ಮೂಢ ಜಾಸ್ತಿ. ಸರಿ, ನಿಮ್ ಪ್ರಕಾರ ನಾನು ಜೀನ್ಸ್ ಅಲ್ಲಿ ಇರ್ಬೋದಲ್ವಾ? ಇದು ಆರಾಮಾಗಿ ಓಕೆ ಆಯ್ತಪ್ಪ, ಅವ್ನ ಮಾತನ್ನೇ ಒಪ್ಪನ್ ಆಯ್ತು. ಇವಾಗ ನೀವು ಕಮೆಂಟ್ ಹಾಕಿ, ಈ 16 ಏಜ್ಗೆ ಇವನು ಜಿಮ್ಗೆ ಹೋಗೋದು ಬೇಕಾ ಬೇಡವಾ, ಅಥವಾ ಇನ್ ಕೇಸ್ ನೀವೇನಾದ್ರೂ ಬೇಡ ಅಂತಿದ್ರೆ ರೀಸನ್ ಹೇಳಿ. ಅಂದ್ರೆ ಏನಾಗ್ಬೋದು, ಇನ್ ಕೇಸ್ ಪರವಾಗಿಲ್ಲ ಬ್ರೋ 16 ಏಜ್ ಬೆಸ್ಟ್ ಏಜ್ ಹೋಗ್ಬೋದು ಅವನು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೋಯ್ತೀವಿ ನಾವಿಬ್ರು. ಇನ್ ಬೇಡ ಅಂತ ಇದ್ರೆ ಏನಕ್ಕಂತ ರೀಸನ್ ಹೇಳ್ಬಿಡಿ, ಸಾಕಷ್ಟು ಇನ್ನಷ್ಟು ಇನ್ನೇನಿಲ್ಲ. ಬಂದ ವಾಪಸ್ಸು ಮನೆಗೆ ಹೋಗಿ ಊಟ ಮಾಡಬೇಕು. ಹೊರ್ಗಡೆ ಊಟ ತಿನ್ನಲ್ಲ ಅಂತ ಹೇಳಿದ್ದೀನಿ, ಹೊರಗಡೆ ಜಂಕ್ ಫುಡ್ನ ತಿನ್ನಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ಮನೆ ಊಟ ತಿನ್ಬೇಕು. ಅಯ್ಯೋ ನಾನು ಏನೋ ಹೇಳಕ್ ಬಂದು ಅನ್ಕೊಂಡ್ರೆ ಅಲ್ಲಿ ನೋಡು ಪಿಜ್ಜಾ ಪೋಸ್ಟ್ ನೋಡೋಣ, ಪಿಜ್ಜಾ ತಿನ್ನೋಣ ಬಾಣ ಅಂತಾಳೆ. ನೋಡಿ ನಾನು ಒಂದು ಡಿಸೈಡ್ ಆದ್ಮೇಲೆ ನನ್ನ ಹಾಳು ಮಾಡೋದೇ ಇವರು. ಮಾಡೋಣ ಪಿಜ್ಜಾ ತಿನ್ನೋಣ, ಬರೋಣ ಐಸ್ ಕ್ರೀಮ್ ತಿನ್ನೋಣ. ಅವನು ಈಗ ತಾನೇ ಹೇಳಿದ್ದೀನಿ ನಾನು ತಿನ್ನಲ್ಲ ಅಂತ. ಅವ್ರ ಅಪ್ಪಂಗೆ ಹೋಗ್ಬಿಟ್ಟು ಅಪ್ಪ ಅಗರ್ಬಲ್ಲ ಅದೇನೋ ತೈವ ಅಂತ ತೈ ತವಲ್ ಏನದು ತಾಯಿ ಪಲಾವ್ ತಗೋಬಾರಪ್ಪ ಅಂದ. ಓಕೆ ಕಂಟ್ರೋಲ್ ಮಾಡ್ಕೋತೀನಿ. ಬುಕ್ ಮಾಡಿದ್ನಲ್ಲ ಪವರ್ ಲುಕ್ಕಿಂದ, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ತುಂಬ ಕಷ್ಟ ಆಗುತ್ತೆ ಅರಿಯೋಕ್ಕೆ, ತುಂಬ ಕಷ್ಟವಾಗಿದೆ ಏನಾರು ಅರಿಯೋದು. ಪೇಪರ್ನು ಸೀಸರಲ್ಲಿ ತಗೊಬಂದು ಕಟ್ ಮಾಡ್ತಿದ್ಯಲ್ಲ, ಇದನ್ನ ಜಸ್ಟ್ ಹಿಂಗೆ ಅಂದ್ರೇನೆ ಬಂದ್ಬಿಡುತ್ತೆ ಆಚೆಗೆ. ಸಿಸರ್ ತಗೊಬಂದು ಕಟ್ ಮಾಡ್ತಾನೆ ಅಪ್ಪ. ನಿನ್ಕೊಂದು ನಂಕೊಂಡ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಏನಂದರೆ ಬಿಸಿಲು ಇರೋದ್ರಿಂದ ಸಿಕ್ಕಾಪಟ್ಟೆ ಹೆವಿ ಶೆಕೆ, ಟಯರ್ಡ್ ಫೀಲ್ ಆಗ್ತಿದೆ. ನಾನಿವಾಗ ಏನು ಒಂದು ಕೊಲಾಬ್ರೇಷನ್ ಮಾಡೋದು ಸಿಕ್ಕಾಪಟ್ಟೆ ಖುಷಿ. ಏನಕ್ಕಂದರೆ ಆವಾಗ ಸೇಮ್ ಆ್ಯಸ್ ಇಟ್ ಹೇಳ್ದಂಗೆ ಸ್ಟಾರ್ ಸುವರ್ಣ ಒಂದು ದೊಡ್ಡ ಚಾನಲ್ಲು. ಸೊ ಅವರು ಆ್ಯಸ್ ಇಟ್ ಈಸ್ ನನ್ನ ಅಂದರೆ ಅಫಿಷಿಯಲ್ ಪೇಜಿಂದನೇ ಅಪ್ರೋಚ್ ಮಾಡಿ ಮಾತಾಡಿ ಕೊಲಾಬ್ ಮಾಡ್ತಾ ಇರೋದು ಹೆವಿ ಖುಷಿ ಆಗ್ತಿದೆ. ಎನಿವೇಸ್ ಎಲ್ಲ ಆಗೋದು ಒಳ್ಳೇದಾಗಲಿ, ಒಳ್ಳೇದು ಬಯಸ್ತಾ ಇದ್ದೀನಿ. ಹಿಂಗೆ ಇನ್ನೂ ನನಗೆ ಯೂಟ್ಯೂಬಲ್ಲಿ ಇನ್ನೂ ಹೆವಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಲಕ್ಷ ವ್ಯೂಸ್ ಹೋಗ್ಬಿಟ್ರೆ ಖುಷಿ ಆಗ್ಬಿಡ್ತೀನಿ. ಬಿಕಾಸ್ ಐ ನೀಡ್ ಟು ಅರ್ನ್ ಸ್ಟಿಲ್ ಮೋರ್ ಪೀಪಲ್ ಲವ್ ಅಷ್ಟೇ. ಈ ರೀಲ್ ನೋಡ್ತಾ ನೈಟ್ ಆಗಿದೆ ಗೊತ್ತಾಗಿಲ್ಲ. ಟೈಮು 7:30. ಈ ಶೆಕೆಯಲ್ಲಿ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಡ್ಯಾಡಿ ಆಗಮಿಸಿದ್ದಾರೆ. ಹೇಳಪ್ಪ. ಏನಿಲ್ಲ ಪಾಪ, ನೀನು ತೋರಿಸ್ತೇನೆ ಅಷ್ಟೇ. ತೋರಿಸ್ಬೇಕು ಅನಿಸ್ತು, ಬೇಡ ಅಂದರೆ ಹೇಳಿ ಹೋಯ್ತೀನಿ ಕಡೆಗೆ. ತೋರಿಸ್ಬೇಕು ಮಮ್ಮಿ ತೋರ್ಸ್ ಮೊದ್ಲು ಬೆವತು ಹೋಯ್ತಾಳೆ. ಯಾಕೆ ಪಾಪ ಮಮ್ಮಿ ಹೊಡಿತಾ ಹೇಳ್ತಾ ಇದೆಯಾ? ಇಲ್ಲ ಅಮ್ಮ ಹೊಡಿತಾ? ಯಾಕಮ್ಮ ಹೊಡೆದೆ? ಕೂಲರ್ ತಂದು ಕೊಟ್ಟಿಲ್ಲ ಅಂತ ಹೊಡೆದಿದ್ಯಾ? ಕೂಲರ್ ನೋಡ, ನಾಳೆ ಟೆಸ್ಟ್ ಮಾಡಿದ್ಲ. ಒಂದು ತರನ ನಾಳೆ ಒಂದು ದಿವಸ ಧರ್ಮಂಕಲರ್ ನಂಬರ್ ಕಾಣಿಸ್ತೈತೆ. ಧರ್ಮಂಕಲ್ ನಂಬರ್ ಮಾಡ್ತಾರೆ. ಧರ್ಮನ್ ಹೆಂಗ್ ಕಾಲ್ ಮಾಡ್ತಾರಂತೆ ತೋರಿಸಿದ್ರೆ ತೋರ್ಸನ. ಗೈಸ್ ಪಾಪ ಗೈಸ್, ನಮ್ಮಮ್ಮ ಶೆಕೆಯಲ್ಲಿ ಬಿಂದೋಗ್ಬಿಟ್ಟವ್ರೆ. ಅಲ್ಲಿ ನೋಡಿ ಎಷ್ಟು ಶೆಕೆ ಐತೆ ನಮ್ಮಮ್ಮ. ಅಪ್ಪ ಹೇಳಮ್ಮ, ಕೂಲರ್ ಬೇಕಾ ಬೇಡವಮ್ಮ? ಇವತ್ತು ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಚಿರಂತವ್ರ ಮನೇಲಿ ಕೂಲರ್ ಐತೆ. ಸೊ ಒಂದಿನ ಕೂಲರ್ ತಗೊಂಬಂದು ಇಟ್ಟೋಣ. ಅದೇನಾದ್ರೂ ಕಂಪ್ಲೀಟ್ ಫುಲ್ಲು ಮನೆಯೆಲ್ಲ ಫುಲ್ ತಣ್ಣಗಿತ್ತು ಅಂದರೆ ಸೊ ನಾಳೆ ಹೋಗಿ ತಂದ್ಬಿಡೋಣ. ಫಸ್ಟ್ ಚೆಕ್ ಮಾಡೋಣ. ನಮ್ಮ ಅಪ್ಪ ಏನು ಹೇಳ್ತಾರೆ ಅಂದರೆ, ಕೂಲರು ಬೇಡ, ಅದು ಯೂಸ್ ಅಂದರೆ ಐಸ್ ನೀರು ಮಾತ್ರ ಆಗ್ತಿರ್ಬೇಕು, ತಣ್ಣಗಾಗಲ್ಲ, ಆಮೇಲೆ ನೀವೇ ರಿಗ್ರೆಟ್ ಮಾಡ್ತೀರಾ, ಅದು ಇದು ಅಂತಾರೆ. ಅದಕ್ಕೋಸ್ಕರ ಚಿರೋವ್ರ ಮನೆಯಿಂದ ಒಂದಿನ ತಗೊಬಂದ್ಬಿಟ್ರೆ ಸೊ ಅದ್ರ ನಮಗೆ ಗೊತ್ತಾಗುತ್ತೆ ಎಷ್ಟು ತಣ್ಣಗಾಗುತ್ತೆ ಏನಾಗುತ್ತೆ ಅಂತ. ಸೊ ಇದನ್ನೇ ಪ್ಲ್ಯಾನ್ ಮಾಡ್ತಿರೋದು. ಇವಾಗ ಬನ್ನಿ ಈ ಒಂದು ಭರ್ಜರಿ ಶೆಕೆಯಲ್ಲಿ ಕಾಫಿ ಕುಡಿಯೋಣ. ಗೈಸ್ ನಮ್ಮ ಅಪ್ಪ ಮಲ್ಕೊಂಡವ್ರೆ. ನಮ್ಮ ಅಪ್ಪಂಗಂತ ಏನೋ ಹೇಳ್ಬೇಕಿತ್ತು ಪಾಪ. ಏನು ಗೊತ್ತಾ ಪಾಪ, ನಾನು 1 ತಿಂಗಳು ಆಚೆಗಡೆ ಊಟ ಮಾಡಬಾರ್ದು, ಅಂದರೆ ಆಚೆಗಡೆ ಎಂದು ಜಂಕ್ ಫುಡ್ನ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದೇ ತಿಂಗಳು ಅಷ್ಟೇ ತಾನೆ. 1 ತಿಂಗಳಾದ್ಮೇಲೆ ತಿನ್ನಲ್ಲ. ಕಂಟ್ರೋಲ್ ಆದ್ರೆ 1 ತಿಂಗಳು ಜಂಕ್ ಫುಡ್ ತಿನ್ನಂಗಿಲ್ಲ. ಈ ಪೆಪ್ಸಿ ಕುಡಿಯಂಗಿಲ್ಲ, ಎಣ್ಣೆ ಜಿಡ್ ತಿನ್ನಂಗಿಲ್ಲ, ಬಿರಿಯಾನಿ ಅವಾಗ ಆಚೆಯಿಂದ ತರ್ಸ್ಕೊಬಾರ್ದು. ಮನೇಲಿ ತಿನ್ಬೋದು, ಆಚೆಯಿಂದ ತರ್ಸ್ಕೊಂಡು ತಿನ್ನಂಗಿಲ್ಲ. ಅದು ಒಳ್ಳೆ ಕೆಲಸ.
ಆಯ್ತಾ? ಆಯ್ತು ಮಾಡ್ತೀನಾ? ಮಾಡು ಒಳ್ಳೆ ಕೆಲಸ ಅದು, ಸುಮ್ಮನೆ ಆಸೆ ತಿನ್ಬಾರ್ದು. ಐ ಟ್ರೈ ಮೈ ಬೆಸ್ಟ್.